ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ರೈತರು ಕೃಷಿಯನ್ನ ಲಾಭದಾಯಕವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೂರಾರು ದಾರಿಗಳನ್ನು ಕಂಡುಕೊಳ್ಳೇಬೇಕಾಗತ್ತೆ. ಒಂದೇ ಕೃಷಿಯನ್ನ ಮಾಡಿ ನಾನು ಲಾಭ ಗಳಿಸ್ತೀನಿ, ಆದಾಯವನ್ನ ದುಪ್ಪಟ್ಟು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಷ್ಟ, ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೈತರು ತಮ್ಮ ಆದಾಯವನ್ನ ಜಾಸ್ತಿ ಮಾಡಬೇಕು ಅಂತಾದ್ರೆ ಉಪಕಸುಬುಗಳನ್ನು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ತಾವು ಬೆಳೆದಂಥ ಬೆಳೆಯನ್ನ ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ಉದ್ಯಮಿಗಳಾಗಬೇಕಾಗತ್ತೆ. ರೈತೋದ್ಯಮಿಗಳಾದರೆ ಮಾತ್ರ ಖಂಡಿತವಾಗ್ಲೂ ಕೃಷಿ ಲಾಭದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಿಂದೆ ಎಲ್ಲ ಅಥವಾ ಮೊದಲೆಲ್ಲ ಮನುಷ್ಯ ತನ್ನ ಕೃಷಿಗೋಸ್ಕರ ಪಶುಪಾಲನೆಯನ್ನೋ ಪ್ರಾಣಿ ಸಾಕಾಣೆಯನ್ನೋ ಮಾಡ್ತಾ ಬಂದಿದ್ದ. ಆದರೆ ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಪ್ರಾಣಿಗಳ ಪೋಷಣೆ ಅಥವಾ ಪ್ರಾಣಿ ಸಾಕಾಣೆ, ಪಶುಪಾಲನೆ ಅನ್ನೋದು ರೈತರ ಉಪಕಸುಬು ಅನ್ನೋ ರೀತಿಗೆ ಬೆಳೆದು ನಿಂತು ಬಿಟ್ಟಿದೆ. ಅದರಲ್ಲೂ ಕೂಡ ಕುರಿ ಸಾಕಾಣೆ ಅಂತ ಹೇಳೋದು ಇದೆಯಲ್ಲ, ಅದು ಸದ್ಯದ ಟ್ರೆಂಡು. ನೋಡಿ, ಮೊದಲೆಲ್ಲ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಲ್ಲ, ವಿದ್ಯಾಭ್ಯಾಸಕ್ಕೆ ಹೋಗಲ್ಲ ಅಂತ ಹೇಳಿದಾಗ ನೀನೆಲ್ಲಾದರೂ ಕುರಿ ಸಾಕಕ್ಕೆ ಹೋಗು ಅಂತೇಳಿ ಬೈತಾ ಇದ್ರು. ಆದರೆ ಆವತ್ತು ಬೈತಾ ಇದ್ದಂಥ ಆ ಬೈಗಳು ಅಥವಾ ಆ ಪದಗಳೇ ಇವತ್ತು ನಿಜವಾದ ಯಶಸ್ವಿ ಉದ್ಯಮವಾಗ್ತಾ ಇದೆ. ಇವತ್ತು ತುಂಬ ಅದ್ಭುತವಾಗಿ ಓದಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇದ್ದಂಥವರೆಲ್ಲ ಕುರಿ ಸಾಕಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಫ್ಯಾಷನ್ ಡಿಸೈನರ್ ಆದಂಥವರು ಕುರಿ ಸಾಕಣೆ ಮಾಡೋದನ್ನು ನೋಡಿದ್ದೀವಿ. ಅದೇ ಥರ IT ಕಂಪನಿಗಳಲ್ಲಿ ಇದ್ದಂಥವರಂತೂ ಬಹಳಷ್ಟು ಮಂದಿ ತಮ್ಮ ಉದ್ಯೋಗಕ್ಕೆ, ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಬಂದು ಕುರಿ ಸಾಕಣೆ, ಮೇಕೆ ಸಾಕಣೆ ಮಾಡಿ ಇವತ್ತು ಲಾಭ ಗಳಿಸ್ತಾ ಇದ್ದಾರೆ. ಅಂದರೆ ಕುರಿ ಮೇಕೆ ಸಾಕಣೆ ಅಂತ ಹೇಳಿದ್ರೆ ಸದ್ಯದ ಟ್ರೆಂಡ್ ಮತ್ತೆ ಲಾಭ ಗಳಿಸಿಕೊಡಬಲ್ಲಂತ ಯಶಸ್ವಿ ಕೃಷಿ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇತ್ತೀಚೆಗೆ ಪ್ರಚಲಿತದಲ್ಲಿ ಒಂದು ಮಾತಿದೆ, ಬಹುಶಃ ನಿಮಗೂ ಕೂಡ ಗೊತ್ತಿರ್ಬೋದು. ಕುರಿ ಮೇಕೆ ಸಾಕಾಣೆ ಅಂತ ಹೇಳಿದ್ರೆ ಅದೊಂಥರ ATM ಕಾರ್ಡ್ ಇದ್ದಂಗೆ ಅಂತ. ಅಕೌಂಟಲ್ಲಿ ಹಣ ಇದ್ರೆ ನೀವು ಹೆಂಗೆ ATM ಕಾರ್ಡ್ ಇಟ್ಕೊಂಡು ಹೋಗ್ಬಿಟ್ಟು ATM ಇಂದ ಹಣ ವಿಡ್ರಾ ಮಾಡ್ತೀರೋ, ಅದೇ ಥರ ಕುರಿ ಮೇಕೆ ಸಾಕಾಣೆ ಮಾಡಿದರೆ ಅದೊಂಥರ ಅಕೌಂಟಲ್ಲಿ ಹಣ ಇದ್ದಂಗೆ. ನಿಮಗೆ ಹಣ ಬೇಕು ಅಂತ ಹೇಳಿದಾಗ ನೀವು ಅದನ್ನು ಮಾರಾಟ ಮಾಡ್ಬೋದು, ಬ್ರೀಡಿಂಗ್ ಮಾಡಿ ಮಾರಾಟನೂ ಮಾಡ್ಬೋದು ಅಥವಾ ಮಾಂಸಕ್ಕೋಸ್ಕರನೂ ಕೂಡ ಮಾರಾಟ ಮಾಡ್ಬೋದು. ಹಾಗಾಗಿ ಕುರಿ ಮೇಕೆ ಸಾಕಾಣೆ ಅಂತ ಹೇಳೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಲಾಭ ತಂದು ಕೊಡುವಂಥ ಕೃಷಿ. ಹಾಗಾಗಿ ರೈತರು ಒಂದೇ ಕೃಷಿಯನ್ನ ಮಾಡದೇನೆ ಕೃಷಿಯ ಉಪಕಸುಬುಗಳನ್ನು, ಈ ಥರ ಪ್ರಾಣಿ ಸಾಕಣೆ ಅಥವಾ ಪಶುಪಾಲನೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕೃಷಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತಿನ ಈ ಎಪಿಸೋಡಲ್ಲಿ 4 ಪ್ರಮುಖ ಕೃಷಿ ಮೇಕೆ ತಳಿಗಳ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಅದನ್ನು ನೀವು ಸಾಕಣೆ ಮಾಡಿದರೆ ಲಾಭ ಗಳಿಸೋದಕ್ಕೆ ಸಾಧ್ಯ ಅಂತ. ಹೇಳಿ ಕೇಳಿ ನಿಮಗೂ ಕೂಡ ಗೊತ್ತಿರ್ಬೋದು. ಡಾರ್ಪರ್ ಕುರಿ, ಡೆಕ್ಕನ್ನಿ, ಅದಾದಮೇಲೆ ಬೀಟಲ್, ಸಿರೋಹಿ, ಬಂಡೂರು, ಬೋಯರು, ಉಸ್ಮಾನಾಬಾದಿ, ಹೀಗೆ ಹಲವಾರು ಕುರಿ ಮೇಕೆ ತಳಿಗಳು ಖಂಡಿತವಾಗ್ಲೂ ಇವೆ. ಇನ್ನೂ ಕೂಡ ಜಾಸ್ತಿ ಇವೆ. ಕೃಷಿಯ ಜೊತೆಗೆ ಉಪ ಕಸುಬಾಗಿ ಕುರಿ ಸಾಕಾಣೆಯನ್ನು ಮಾಡೋದ್ರ ಮೂಲಕ ಲಕ್ಷಾಂತರ ಜನ ಲಕ್ಷಾಂತರ ರೂಪಾಯಿಯನ್ನ ಗಳಿಸ್ತಾ ಇದ್ದಾರೆ. ಅಂದರೆ ಇದೊಂಥರ ಯಶಸ್ವಿ ಉದ್ಯಮವಾಗೂ ಕೂಡ ಬೆಳೀತಾ ಇದೆ. ಮಾರುಕಟ್ಟೆಗೆ ಎಂಟ್ರಿ ಆಗಿರುವಂಥ 10 ಕುರಿ ತಳಿಗಳು ಇದಾವಲ್ಲ, ಅದು ನಿಜಕ್ಕೂ ಕೂಡ ರೈತರಿಗೆ ಲಾಭವನ್ನು ತಂದುಕೊಡ್ತಾ ಇದೆ. ಇನ್ನು ಹೇಳಿ ಕೇಳಿ ಕುರಿ ಮೇಕೆ ಮಾಂಸಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬೇಕಾದಷ್ಟು ಮಾಂಸ ಸಪ್ಲೈ ಆಗ್ತಾ ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೆಲೆ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿನೇ ಕುರಿ ಮೇಕೆ ಸಾಕಾಣೆ ಖಂಡಿತವಾಗ್ಲೂ ನಷ್ಟ ಅಲ್ಲ, ಲಾಭ ಅಂತ ಹೇಳೋದನ್ನು ನಾವು ಹೇಳ್ಬೋದು. ಆಮೇಲೆ ಹಿಂದೆಲ್ಲ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಕುರಿ ಮೇಕೆ ಸಾಕಣೆ ಮಾಡಿದರೆ ನೀವು ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟಿಗೆ ಹೋಗಬೇಕಾಗಿತ್ತು. ಬಟ್ ಪರಿಸ್ಥಿತಿ ಹಾಗೆ ಇಲ್ಲ. ಇವತ್ತು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದಾಗಿ ಕುರಿ ಮೇಕೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು, ನೀವು ಚೆನ್ನಾಗಿ ಸಾಕಣೆ ಅಥವಾ ಪಾಲನೆ ಪೋಷಣೆ ಮಾಡಿ ಒಳ್ಳೆ ಹೆಸರು ಬಂತು ಅಂತಾದರೆ ನಿಮ್ಮ ಮನೆಗೆ ಬಂದು ಕುರಿ ಮೇಕೆಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಉತ್ತಮವಾದಂಥ ಜ್ಞಾನದೊಂದಿಗೆ ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಕಡಿಮೆ ಬಂಡವಾಳದಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಷಯ ಹೇಳಲೇಬೇಕು. ತುಂಬ ಜನರಿಗೆ, ರೈತರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಕುರಿ ಮೇಕೆ ಸಾಕಣೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡದಾದಂಥ ಜಾಗ ಬೇಕು ಅಂತೇಳಿ. ಆ ತಪ್ಪು ಕಲ್ಪನೆಯನ್ನು ಬಿಡಿ. ಕೇವಲ 4,000 ಸ್ಕ್ವೇರ್ ಫೀಟಿಂದ 8,000 ಸ್ಕ್ವೇರ್ ಫೀಟಲ್ಲೂ ಕೂಡ ಕುರಿ ಮೇಕೆ ಸಾಕಣೆ ಮಾಡಿ ಯಶಸ್ವಿಯಾದಂಥವರು ಬಹಳಷ್ಟು ಜನ ಇದ್ದಾರೆ. ಅವರು ಲಾಭ ಕೂಡ ಗಳಿಸ್ತಾ ಇದ್ದಾರೆ. ಹಾಗಾಗಿ ರೈತರು ಇದನ್ನೆಲ್ಲ ಅಳವಡಿಸ್ಕೊಂಡು ಉತ್ತಮ ಜೀವನವನ್ನು ನಡೆಸಬೇಕು ಅಂತಾದರೆ ಖಂಡಿತವಾಗ್ಲೂ ಅವರಿಗೆ ಒಂದು ಪರಿಹಾರ ಅಥವಾ ಮಾರ್ಗ ಅಂತ ಹೇಳಿದ್ರೆ ಕುರಿ ಮೇಕೆ ಸಾಕಣೆ. ಸೊ ಹಾಗಿದ್ರೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಲಾಭ ತಂದು ಕೊಡುವಂಥ ಟಾಪ್ ಕುರಿ ಮೇಕೆ ತಳಿಗಳ ಬಗ್ಗೆ ಒಂದೊಂದಾಗಿ ಹೇಳ್ತೀವಿ ಕೇಳಿ. ಮೊದಲನೇದು ಡಾರ್ಪರ್ ಕುರಿ.
ಡಾರ್ಪರ್ ಕುರಿ ಆದಾಯ ಭರ್ಜರಿ ಅಂತೇಳಿ ಖಡಾಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಡಾರ್ಪರ್ ಕುರಿಯನ್ನ ನೀವು ಬೆಳೆದ್ರೆ ಲಾಭ ಗ್ಯಾರಂಟಿ, ನಷ್ಟ ಇಲ್ಲವೇ ಇಲ್ಲ ಅಂತ ಹೇಳೋದನ್ನ ಬಹಳಷ್ಟು ಡಾರ್ಪರ್ ಕುರಿ ಸಾಕಣೆ ಮಾಡಿದಂಥವ್ರು ತೋರಿಸ್ಕೊಟ್ಟಿದ್ದಾರೆ. ಈ ಕುರಿಯನ್ನ ಬೆಳೆದ್ರೆ ಲಾಭ ಗ್ಯಾರಂಟಿ. ಇದು ಆಫ್ರಿಕಾ ಮೂಲದ ಕುರಿತಳಿ. 1930ರಲ್ಲಿ ದಕ್ಷಿಣ ಆಫ್ರಿಕಾದ ಕೃಷಿ ಇಲಾಖೆ ಇದನ್ನ ಅಭಿವೃದ್ಧಿಪಡಿಸಿತು. ತುಂಬ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಅಥವಾ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ ಇದು. ಅಷ್ಟೇ ಅಲ್ಲದೆ ಮಾಂಸ ವೃದ್ಧಿಗೆ ಡಾರ್ಪರ್ ಹೇಳಿ ಮಾಡಿಸಿದಂಥ ತಳಿ ಪ್ರತಿದಿನ 110 ಗ್ರಾಮ್ನಿಂದ 220 ಗ್ರಾಮ್ನವರಷ್ಟುವರೆಗೆ ಇದು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ. ಆಮೇಲೆ ಇದರಲ್ಲಿ ಕೊಬ್ಬಿನಾಂಶ ಕಡಿಮೆ, ಆಮೇಲೆ ರುಚಿ ಕೂಡ ಜಾಸ್ತಿ ಇರೋದ್ರಿಂದ ಈ 5 ಸ್ಟಾರ್ ಹೋಟೆಲ್ಗಳಿದಾವ ಅಥವಾ ಸ್ಟಾರ್ ಹೋಟೆಲ್ಗಳಿದಾವಲ್ಲ, ಆ ಸ್ಟಾರ್ ಹೋಟೆಲ್ಗಳಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಥವಾ ಬೇಡಿಕೆ ಇದೆ. ಕೇವಲ 4 ತಿಂಗಳಲ್ಲೇ ಈ ತಳಿ ಸಿದ್ಧವಾಗುತ್ತೆ. ನೀವು ಇದನ್ನು ಸಾಕಿದರೆ 4 ತಿಂಗಳಲ್ಲಿ ಇದನ್ನು ಮಾರಾಟ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ಸಾಕಾಣೆದಾರರಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಸೊ ಮಾಂಸಕ್ಕೋಸ್ಕರ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಯಾವ ಥರ ಪಾಲನೆ ಪೋಷಣೆ ಮಾಡಬೇಕು ಆ ರೀತಿ ಮಾಡಬೇಕಾಗುತ್ತೆ. 4 ತಿಂಗಳಲ್ಲೇ ನಿಮಗೆ ಅದು ಮಾರಾಟಕ್ಕೆ ಯೋಗ್ಯವಾಗುತ್ತೆ. ಬಟ್ ಇನ್ನೂ ಜಾಸ್ತಿ ದಿವಸ ಇಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ, ಕೆಜಿ ಜಾಸ್ತಿ ಆಗುತ್ತೆ, ಅದೇ ತರ ನಿಮಗೆ ರೇಟ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಅದು ಒಂದು. ಎರಡನೇದು, ಇದರಲ್ಲಿರುವಂಥ ಮತ್ತೊಂದು ಆಪ್ಷನ್ ಅಂತ ಹೇಳಿದ್ರೆ ಬ್ರೀಡಿಂಗ್ ಆಪ್ಷನ್. ಸೊ ಬ್ರೀಡಿಂಗ್ ನಲ್ಲೂ ಕೂಡ ನಿಮಗೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ. ನೋಡಿ, ಈ ಡಾರ್ಪರ್ ಕುರಿ ಸಾಕಣೆ ಮಾಡಿದಂಥವ್ರು ಹೇಳ್ತಾರೆ, ಒಂದು ಡಾರ್ಪರ್ ಕುರಿ ಮರಿಗೆ 1 ವರ್ಷ ನೀವು ಸಾಕಿದ್ರೆ 1 ಲಕ್ಷದವರೆಗೆ ಲಾಭ ಗಳಿಸ್ಬೋದು ಅಂತೇಳಿ. ಮಿನಿಮಮ್ 1 ಲಕ್ಷ, ಅದಕ್ಕಿಂತ ಜಾಸ್ತಿಗೆ ಮಾರಾಟ ಮಾಡಿದಂಥ ಉದಾಹರಣೆಗಳು ಕೂಡ ಖಂಡಿತವಾಗ್ಲೂ ಇದೆ. ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಮಿನಿಮಮ್ ಅಂದರೆ ನೀವು 1 ಲಕ್ಷದವರೆಗೆ ಗಳಿಸೋದಕ್ಕೆ ಸಾಧ್ಯ ಇದೆ. ಇನ್ನು ಡಾರ್ಪರ್ ಕುರಿಯ ಬೇಡಿಕೆ ಎಷ್ಟಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ನಮಗೆ ಡಾರ್ಪರ್ ಕುರಿ ಮರಿ ಬೇಕು ಅಂತ ಹೇಳಿ ಬರ್ತಾರೆ. ಸೊ ನೀವು ಬ್ರೀಡಿಂಗಿಗೋಸ್ಕರ ಈ ಕುರಿ ಸಾಕಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇದರಿಂದ ನೀವು ಲಾಭ ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ವಿಷಯ ಡಾರ್ಪರ್ ಕುರಿ ಬಗ್ಗೆ ಹೇಳಬೇಕು ಅಂತಾದ್ರೆ, ನೀವು ಬೇರೆ ಕುರಿ ಮೇಕೆ ತಳಿಗಳನ್ನು 10 ಅಥವಾ 12 ಸಾಕೋದು ಒಂದೇ, ಒಂದು ಡಾರ್ಪರ್ ಕುರಿಯನ್ನ ಸಾಕೋದು ಕೂಡ ಒಂದೇ. ಇನ್ನು ವಿಶ್ವದಲ್ಲಿ ಕುರಿ ಮಾರುಕಟ್ಟೆ ಗ್ಲೋಬಲ್ ಆಗಿ ನಾವು ನೋಡೋದಿದ್ರೆ ಚೀನಾ 32%, ಹಾಗೆಯೇ ಭಾರತ ಮತ್ತು ಆಸ್ಟ್ರೇಲಿಯಾ 5% ಕೊಡುಗೆಯನ್ನು ಕೊಡ್ತಾ ಇದೆ. ಅಂದರೆ ಇಲ್ಲಿ ಚೀನಾ ಮತ್ತು ಭಾರತಕ್ಕೆ ಕಂಪೇರ್ ಮಾಡಿದಾಗ ತುಂಬ ದೊಡ್ಡ ಮಟ್ಟದ ಡಿಫರೆನ್ಸ್ ಕಾಣಿಸ್ತಾ ಇದೆ. ಬಟ್ ಭಾರತ 2ನೇ ಸ್ಥಾನದಲ್ಲಿದೆ. ವಿಶ್ವಕ್ಕೆ ಚೀನಾ ಇಷ್ಟು ಪರ್ಸೆಂಟ್ನಷ್ಟು ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗಾಗಿ ಈ ಮಾರುಕಟ್ಟೆಯನ್ನು ನಾವು ಲಾಭ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಾವು ಇನ್ನೊಂದಷ್ಟು ಜಾಸ್ತಿ ಪರ್ಸೆಂಟೇಜನ್ನು ಮಾಡ್ಬೋದು. ಸೊ 2ನೇ ಪ್ಲೇಸಲ್ಲಿ ಇದ್ರೂ ಕೂಡ ನಮ್ಮ ಪರ್ಸೆಂಟೇಜ್ ಕೇವಲ 5% ಮಾತ್ರ. ಇನ್ನು ಕೇವಲ 3 ತಿಂಗಳಲ್ಲಿ 40 kg ತೂಗಿದ್ರೆ 1 ವರ್ಷದಲ್ಲಿ 100 kg ವರೆಗೂ ಕೂಡ ಡಾರ್ಪರ್ ಕುರಿ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ. ಒಂದೊಂದು ಮರಿ 1 ಲಕ್ಷಕ್ಕೆ ಮಾರಾಟ ಕೂಡ ಆಗುತ್ತೆ. ವರ್ಷಕ್ಕೆ ನೀವು ಒಂದು ಡಾರ್ಪರ್ ಕುರಿಗೆ 10,000 ರೂಪಾಯಿ ಖರ್ಚು ಮಾಡಿದ್ರೆ 3 ಲಕ್ಷದವರೆಗೆ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಹಾಗಿದ್ರೆ ಡಾರ್ಪರ್ ಕುರಿ ಸಾಕಣೆ ಮಾಡಿ ಲಾಭ ಗಳಿಸಿದಂಥವ್ರು ಇದಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದ್ದಾರೆ. ಮಹಮ್ಮದ್ ಯಾಹಿಯಾ ಅನ್ನೋರು, ಇವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯವರು. ಸೊ ಇವರು ಪ್ರಾರಂಭಿಕವಾಗಿ 10 ಕುರಿಯಿಂದ ಸಾಕಣೆಯನ್ನು ಪ್ರಾರಂಭ ಮಾಡಿ ಇವತ್ತು 100 ಕುರಿಗೂ ಹೆಚ್ಚು ಡಾರ್ಪರ್ ಕುರಿಯನ್ನು ಸಾಕಣೆ ಮಾಡೋದ್ರ ಮೂಲಕ 40 ಲಕ್ಷ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನೀವು ಇಷ್ಟೆಲ್ಲ ಲಾಭ ಗಳಿಸೋದಕ್ಕೆ ಸಾಧ್ಯನ ಹೇಳೋದೇನ ನಿಜ ಅಂತ ಹೇಳ್ಬೋದು, ಬಟ್ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಇನ್ನು ಲಾಭ ಕೊಡುವಂಥ ಟಾಪ್ ಕುರಿಗಳ ಪೈಕಿ 2ನೇದು ಬಂಡೂರು ಕುರಿ. ಸೊ ಬಂಡೂರು ಕುರಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್ಸು. ಈ ಸಲ ಅಂತೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಅಷ್ಟೇ ಅಲ್ಲದೆ ಈ ಕುರಿ ತಳಿ ಇದೆಯಲ್ಲ, ಇದು ಅಪಾಯದ ಅಂಚಿನಲ್ಲೂ ಕೂಡ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಂಡೂರು ಈ ಕುರಿ ತಳಿಯ ಮೂಲ. ಸೊ ಅಪಾಯದ ಅಂಚಿನಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಬೇಡಿಕೆ ಕೂಡ ಇದೆ. ಇದನ್ನು ಬೆಳೆಯುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಬೇಡಿಕೆ ಸಿಕ್ಕಾಪಟ್ಟೆ ಜಾಸ್ತಿ. 8 ತಿಂಗಳಲ್ಲಿ ಇದು 20ರಿಂದ 25 kg ತೂಗುತ್ತವೆ. ಅಷ್ಟೇ ಅಲ್ಲದೆ 20 ವರ್ಷ ಬದುಕ್ತವೆ. ಸುಲಭ ಸಾಕಣೆ ಇದು. ಇದಕ್ಕೆ ಜಾಸ್ತಿ ನೀವು ಏನು ನಿರ್ವಹಣೆ ಮಾಡಬೇಕು ಅಂತ ಏನಿಲ್ಲ, ಸುಲಭವಾಗಿ ಇದನ್ನು ಸಾಕಣೆ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದಕ್ಕೆ ಯಾಕೆ ಜಾಸ್ತಿ ಬೇಡಿಕೆ ಇದೆ ಅಂತ ಹೇಳಿದ್ರೆ, ಇದರ ಮಾಂಸ ತುಂಬ ರುಚಿಯಾಗಿದೆ. ಹಾಗಾಗಿ ರುಚಿಕರ ಮಾಂಸಕ್ಕೆ ಬೇಡಿಕೆ ಇದೆ. ಸೊ ಇನ್ನು ಲಾಭದ ಲೆಕ್ಕಾಚಾರ ಹಾಕಿದರೆ ನೀವು 6,000 ರೂಪಾಯಿ ಕೊಟ್ಟು ಬಂಡೂರು ಕುರಿಮರಿಯನ್ನು ತಂದರೆ ಕನಿಷ್ಠ 15,000ಕ್ಕಾದರೂ ನೀವು ಮಾರಾಟವನ್ನು ಮಾಡ್ಬೋದು. ನೀವು ಇಲ್ಲಿ ಖರ್ಚು ಅಂತೇಳಿ 1,000 ರೂಪಾಯಿ ತೆಗೆದಿಟ್ಟರು ಕೂಡ ಒಂದು ಮರಿಯಲ್ಲಿ 8,000 ರೂಪಾಯಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಅದರಂತೆ ನೀವು ಲೆಕ್ಕ ಹಾಕಿ 100 ಮರಿಯನ್ನು ನೀವು ಸಾಕಿದ್ರಿ ಅಂತಾದರೆ
ವರ್ಷಕ್ಕೆ 8 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಗಳಿಸ್ಬೋದು. ಸೊ ಬಂಡೂರು ಕುರಿ ಸಾಕಿದ್ರೆ ಲಾಸ್ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಂಡೂರು ಕುರಿಯನ್ನು ಸಾಕಿದಂಥ ರೈತರು. ನೋಡಿ, ಇಲ್ಲೊಬ್ರು ಯುವ ರೈತರಿದ್ದಾರೆ, ಚೇತನ್ ಅಂತೇಳಿ ಅವರ ಹೆಸರು. ಕೇವಲ 20-21 ವರ್ಷಕ್ಕೇ ಅವರು ಬಂಡೂರು ಕುರಿ ಮರಿಯನ್ನು ಸಾಕೋದಕ್ಕೆ, ಅಂದರೆ ತಳಿಯನ್ನು ಪ್ರಾರಂಭ ಮಾಡಿದ್ದು ಸಾಕೋದಕ್ಕೆ. ಅವರು ಕೂಡ ಅದೇ ಊರಿನವರಾಗಿರೋದ್ರಿಂದ ತಮ್ಮ ಊರಿನ ತಳಿ ಇದು, ತಮ್ಮ ಹುಟ್ಟೂರಿನ ತಳಿ ಇದು, ಇದನ್ನು ಉಳಿಸಬೇಕು ಅಂತ ಹೇಳೋ ಕಾರಣಕ್ಕೆ ಅವರು 10 ಬಂಡೂರು ಕುರಿ ಮರಿಯನ್ನ ಸಾಕೋದ್ರ ಮೂಲಕ ಈ ಕುರಿ ಸಾಕಾಣೆಗೆ ಕಾಲಿಟ್ರು. ಇವತ್ತು ಆಶ್ಚರ್ಯ ಆಗ್ಬೋದು ನಿಮಗೆ, 150ಕ್ಕೂ ಹೆಚ್ಚು ಬಂಡೂರು ಕುರಿಗಳನ್ನು ಇವರು ಇಟ್ಕೊಂಡಿದ್ದಾರೆ. ಇನ್ನೊಂದು ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಮಾಂಸಕ್ಕೋಸ್ಕರ ಮಾರಾಟ ಮಾಡಿದ್ರೆ ಖಂಡಿತವಾಗಿ ಲಾಭ ಬರುತ್ತೆ ನಿಜ, ಆದರೆ ಇವರು ಮಾಂಸಕ್ಕೋಸ್ಕರ ಮಾರಾಟ ಮಾಡ್ತಿಲ್ಲ, ಅದರ ಬದಲಾಗಿ ಬ್ರೀಡಿಂಗ್ ಮಾಡ್ತೀನಿ, ಬಂಡೂರು ಕುರಿ ತಳಿಯನ್ನು ಉಳಿಸಬೇಕು ಅಂತ ಹೇಳೋ ಕಾರಣಕ್ಕೆ ಅವರು ಬ್ರೀಡಿಂಗ್ ಮಾಡ್ತಾರೆ. ಸೊ ಬ್ರೀಡಿಂಗಿಗೆ ಆದ್ಯತೆ ಕೊಟ್ಟಿದ್ರು ಕೂಡ ಕೈ ತುಂಬ ಲಾಭ ಗಳಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಇವರಿಗೆ ಬೇಡಿಕೆ ಬರುತ್ತೆ, ಹಾಗೆಯೇ ಇವರು ಏನು ಬ್ರೀಡಿಂಗ್ ಮಾಡಿ ಈ ತಳಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಲಾಭ ಗಳಿಸ್ತಾ ಇದ್ದಾರೆ. ಇನ್ನು ಮೂರನೇದು ಬೋಯರ್ ತಳಿ. ಇಡೀ ವಿಶ್ವದಲ್ಲಿ ಇಳುವರಿ ವಿಚಾರದಲ್ಲಿ ಹೆಚ್ಚು ಮಾಂಸ ಕೊಡುವ ತಳಿ ಅಂತ ಹೇಳಿದ್ರೆ ಈ ಬೋಯರ್ ಗೋಟ್. 120 ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಿದಂಥ ತಳಿ ಇದು. ಬೋಯರ್ ಮೇಕೆ ಸೂಪರ್, ಆದಾಯ ಬಂಪರ್ ಅನ್ನೋ ಮಾತು ನೀವು ಖಂಡಿತವಾಗ್ಲೂ ಕೇಳಿರ್ಬೋದು. ಉತ್ತಮ ಮಾಂಸ ಬೋಯರ್ ಮೇಕೆ ತಳಿಯ ವಿಶೇಷತೆ. ಇನ್ನು ಇದಕ್ಕೆ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಜಾಸ್ತಿ. ತುಂಬ ಜನಕ್ಕೆ ಪ್ರಾಬ್ಲಮೇ ಇದು, ಎಲ್ಲಿ ನಾವು ಕುರಿ ಮೇಕೆ ಸಾಕಣೆ ಮಾಡ್ಬೋದು ಬಟ್ ಜಾಸ್ತಿ ರೋಗ ಬರುತ್ತಲ್ವಾ ಅಂತ. ಬಟ್ ಈ ಬೋಯರ್ ಪರ್ಟಿಕ್ಯುಲರ್ ತಳಿ ಇದೆಯಲ್ಲ, ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಹಾಗಾಗಿ ನೀವು ಇದನ್ನ ಖಂಡಿತವಾಗ್ಲೂ ಸಾಕಣೆ ಮಾಡ್ಬೋದು. ಇದು ಕೂಡ ದಕ್ಷಿಣ ಆಫ್ರಿಕಾ ಮೂಲದ ತಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಬೆಳೆಯೋದು ಕೂಡ ಸುಲಭ, ಯಾಕಂದ್ರೆ ಇದು ಎಲ್ಲ ರೀತಿಯ ಕ್ಲೈಮೇಟ್ಗೂ ಕೂಡ ಹೊಂದ್ಕೊಳ್ಳುತ್ತೆ. ಬಿಸಿಲು ಜಾಸ್ತಿ ಇದೆ, ನಾವೆಂಗಪ್ಪ ಕುರಿ ಸಾಕಣೆ ಮಾಡೋದು, ಮೇಕೆ ಸಾಕಣೆ ಮಾಡ್ಬೋದು ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಈ ಬೋಯರ್ ತಳಿಯನ್ನು ನೀವು ಖಂಡಿತವಾಗ್ಲೂ ಯಾವುದೇ ಕ್ಲೈಮೇಟಲ್ಲಿ ಬೇಕಾದ್ರೂ ಬೆಳಿಬೋದು. ಬಿಸಿಲು ಜಾಸ್ತಿ ಇರಲಿ, ಮಳೆ ಜಾಸ್ತಿ ಇರಲಿ, ಅಲ್ಲೂ ಕೂಡ ನೀವು ಇದನ್ನು ಬೆಳಿಬೋದು. ಅದರ ಜೊತೆಗೆ ಎಲ್ಲ ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥ ಗುಣ ಈ ಬೋಯರ್ ತಳಿಗೆ ಇದೆ. ಇನ್ನು 1 ವರ್ಷಕ್ಕೆ 70ರಿಂದ 100 kgಯಷ್ಟು ಮಾಂಸವನ್ನು ವೃದ್ಧಿಸಿಕೊಳ್ಳುತ್ತೆ. 15 ವರ್ಷ ಜೀವಿಸುವಂಥ ಈ ತಳಿ ಪ್ರತಿ ಬಾರಿ ನಿಮಗೆ 2ರಿಂದ 3 ಮರಿಗಳನ್ನು ಕೊಡುತ್ತೆ. ಸೊ 2ರಿಂದ 3 ಮರಿಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ ನೀವು ಬ್ರೀಡಿಂಗ್ ಮಾಡಿ ಇದರಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಒಂದು ಗಂಡು ಮರಿ ಕೆಜಿಗೆ 1000ದಂತೆ ಮಾರಾಟವಾದರೆ ಹೆಣ್ಣು ಮರಿ ಕೆಜಿಗೆ 2000ದಂತೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಇನ್ನೊಂದು ಲಾಭ ಏನು ಅಂತ ಹೇಳಿದ್ರೆ, ಕುರಿ ಗೊಬ್ಬರ ಇದೆಯಲ್ಲ, ಸೊ ಇದಕ್ಕೆ 1 ಟನ್ 6000ದಷ್ಟು ಬೆಲೆ ಇದೆ. ಸೊ 90 ದಿನದಲ್ಲಿ 36 kg ತೂಕ ಹೆಚ್ಚಿಸಿಕೊಳ್ಳುವಂಥ ತಾಕತ್ತು ಈ ಬೋಯರ್ ತಳಿಗಿದೆ. ಇನ್ನು ಚೀನಾ ಇದರಲ್ಲಿ ಮೊದಲ ಸ್ಥಾನದಲ್ಲಿದೆ. ಮೇಕೆ ಮಾಂಸ ಉತ್ಪಾದನೆಯಲ್ಲಿ ಸುಮಾರು 39% ಅವರ ಕೊಡುಗೆ. ಭಾರತ 9% ಕೊಡುಗೆಯನ್ನು ಕೊಡುತ್ತೆ, 2ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ 6% ಉತ್ಪಾದನೆ ಮಾಡಿ 3ನೇ ಸ್ಥಾನದಲ್ಲಿದೆ. ಸೊ ಭಾರತ ಇಲ್ಲೂ ಕೂಡ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ವಿಶ್ವ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮೇಕೆ ಮಾಂಸಕ್ಕೆ ಡೊಮೆಸ್ಟಿಕ್ ಅಥವಾ ಸ್ಥಳೀಯವಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇಲ್ಲೇ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಪ್ರೊಡಕ್ಷನ್ ಸಾಕಾಗ್ತಾ ಇಲ್ಲ. ಸೊ ಆಮೇಲೆ ಎಕ್ಸ್ಪೋರ್ಟ್ ಎಲ್ಲಿಂದ ಬಂತು ಅಂತ ತುಂಬ ಜನ ಕೇಳ್ಬೋದು. ಇನ್ನೊಂದು, ಚೀನಾ ಸುಮಾರು 2.4 ಮಿಲಿಯನ್ ಟನ್ ಅಂದರೆ 24 ಲಕ್ಷ ಟನ್ ಉತ್ಪಾದನೆಯನ್ನು ಮಾಡಿದರೆ ಭಾರತ 5 ಲಕ್ಷ ಟನ್ ಅನ್ನು ಉತ್ಪಾದನೆ ಮಾಡುತ್ತೆ. ಎಲ್ಲಿ 24 ಲಕ್ಷ ಟನ್, ಎಲ್ಲಿ 5 ಲಕ್ಷ ಟನ್. ನೋಡಿ, ಪಾಕಿಸ್ತಾನ 3.5 ಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತೆ. ಸೊ ಬೋಯರ್ ತಳಿಯನ್ನು ಅಥವಾ ಮೇಕೆ ಇದನ್ನು ಮಾಂಸವನ್ನು. ಸೊ ಇಲ್ಲೂ ಕೂಡ ಅಷ್ಟೇ ಭಾರತ ಮತ್ತು ಚೀನಾಕ್ಕೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡೋದ್ರ ಮೂಲಕ ಮಾರುಕಟ್ಟೆಯಲ್ಲಿ ನಾವು ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ಬೋದು. ಇನ್ನು ಇದನ್ನು ಬೋಯರ್ ತಳಿಯನ್ನು ಬೆಳೆದು ಸಕ್ಸಸ್ ಆದಂಥವ್ರು ಇದ್ದಾರಾ ಅಂತ ಹೇಳಿದರೆ, ಒನ್ಸ್ ಅಗೈನ್ ಮೊಹಮ್ಮದ್ ಯಾಹಿಯಾ ಅವರು. ಸೊ ನೋಡಿ, ಅವ್ರು ಎಷ್ಟು ಎಕ್ಸ್ಪರ್ಟ್ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ತಳಿಯನ್ನು ತಂದು ಸಾಕಾಣೆ ಮಾಡಿ ಇವತ್ತು ಕೋಟ್ಯಾಧೀಶ್ವರರಾಗಿದ್ದಾರೆ. ಕುರಿ ಮೇಕೆ ಸಾಕಾಣೆಯಿಂದ ಕೋಟ್ಯಾಧೀಶ್ವರರಾಗಿದ್ದಾರೆ. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ಏನು ಕೆಲಸ ಇಲ್ಲ, ಓದಿಲ್ಲ, ವಿದ್ಯಾಭ್ಯಾಸ ಮಾಡಲ್ಲ ಅಂತ ಹೇಳಿದ್ರೆ ಕುರಿ ಸಾಕಾಣೆ ಮಾಡ್ಲಿಕ್ಕೆ ಹೋಗು, ಮೇಕೆ ಸಾಕಾಣೆ ಮಾಡ್ಲಿಕ್ಕೆ ಹೋಗು ಅಂತ ಬೈತಾರಲ್ಲ. ಇವತ್ತು ಕುರಿ ಮೇಕೆ ಸಾಕಾಣೆ ಮಾಡಿನೇ ಯಶಸ್ವಿ ಆದಂಥವ್ರು ಎಷ್ಟು ಜನ ಇದ್ದಾರೆ ನೋಡಿ. ಮೊಹಮ್ಮದ್ ಯಾಹಿಯಾ ಅಂತವರಲ್ಲೊಬ್ರು, ಚಿತ್ರದುರ್ಗ ಚಳ್ಳಕೆರೆಯವರು. ಆಗಲೇ ನಾನು ಹೇಳ್ತಾ ಇದ್ದೆ ಅವ್ರ ಬಗ್ಗೆ. ಬೋಯರ್ ಸಾಕಾಣೆಯಲ್ಲಿ ಇವರು ಲಕ್ಷ ಲಕ್ಷ ಹಣವನ್ನು ಗಳಿಸಿದ್ದಾರೆ. ಒಂದು ಬೋಯರ್ ಮೇಕೆ ತಂದು ಅಲ್ಲಿಂದ ಈ ಸಾಕಾಣೆ ಅಥವಾ ಕೃಷಿಯನ್ನು ಪ್ರಾರಂಭಿಸಿದಂಥ ಯಾಹಿಯಾ ಅವರು ಇವತ್ತು ಇದೊಂದರಿಂದನೇ ಲಕ್ಷ ಲಕ್ಷ ಹಣವನ್ನು ಗಳಿಸ್ತಾ ಇದ್ದಾರೆ. ಆ ಮೂಲಕ ರೈತರು ಇದನ್ನ ಮಾಡಿ ಸಕ್ಸಸ್ ಆಗ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು 4ನೇದು ಬೀಟಲ್ ತಳಿ. ತೀರಾ ಸಿಂಪಲ್ ಅನ್ನೋ ತಳಿ ಅಂದರೆ ಬೀಟಲ್ ತಳಿ. ಇಲ್ಲಿ ನಿಮಗೆ ತ್ರಿಬಲ್ ಧಮಾಕ ಅಂತ ಹೇಳ್ಬೋದು. ನೀವು ಬೀಟಲ್ ತಳಿಯನ್ನು ಬೆಳೆದ್ರಿ ಅಂತಾದರೆ ನಿಮಗೆ ಅದರಲ್ಲಿ 3 ಥರದ ಲಾಭ ಇದೆ. ಒಂದು, ಎಲ್ಲ ಕುರಿ ಮೇಕೆ ವಿಚಾರದಲ್ಲಿರೋ ಹಂಗೆ ಮಾಂಸ.
ಎರಡನೇದು ಬ್ರೀಡಿಂಗ್ನಲ್ಲಿ ದುಡ್ಡು ಬರೋದು, ಅದು ಎಲ್ಲದರಲ್ಲೂ ಸಾಮಾನ್ಯವಾಗಿರುತ್ತೆ. ಬಟ್ ಬೀಟಲ್ ತಳಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಹಾಲು. ಸೊ ಈ ಹಾಲನ್ನು ನೀವು ಲೀಟ್ರಿಗೆ 100 ರೂಪಾಯಿ ಹಂಗೆ ಮಾರಾಟ ಮಾಡ್ಬೋದು. ದಿವಸಕ್ಕೆ 4 ರಿಂದ 5 6 ಲೀಟರ್ ಹಾಲು ಸಿಕ್ತು ಅಂತಾದರೆ ನೀವು ಅದರಿಂದ ಸಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿನೇ ಬೀಟಲನ್ನು ರಾಜ ಅಂತ ಕರೀತಾರೆ. ಮೇಕೆಗಳಲ್ಲಿ ಬೀಟಲನ್ನು ರಾಜ ಅಂತ ಕರೀತಾರೆ. ಸೊ ಮೂಲತಃ ಇದು ಪಂಜಾಬ್ ಪ್ರಾಂತ್ಯದ್ದು. ಭಾರತದಲ್ಲಿ ಒಳ್ಳೆ ಬೇಡಿಕೆ ಇದೆ, ಬಹುಪಯೋಗಿ ಅಂತಾನೆ ಆಗಲೇ ನಾನು ಇದನ್ನು ಹೇಳ್ತಾ ಇದ್ದೆ. ಹೆಚ್ಚಿನ ಮಾಂಸ, ಹಾಲಿನ ಇಳುವರಿ, ಅದ್ರ ಜೊತೆಗೆ ಮರಿಗಳ ಮಾರಾಟದಿಂದನೂ ಕೂಡ ನೀವಿಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯತೆ ಇದೆ. ಅಂದರೆ ತ್ರಿಬಲ್ ಲಾಭ ಅಂತ ಹೇಳ್ಬೋದು. ಇನ್ನು ಗರ್ಭ ಧರಿಸಿದಂಥ ಮೇಕೆಗಳನ್ನೇ ನೀವು ಪರ್ಚೇಸ್ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. 2 ರಿಂದ 4 ಲೀಟರ್ ಹಾಲು ಸಿಗುತ್ತೆ. 25,000 ರೂಪಾಯಿ ಖರ್ಚು ಮಾಡಿ ಎಷ್ಟೋ ಜನ ಪಂಜಾಬ್ನಿಂದನೇ ಈ ಬೀಟಲ್ ತಳಿಯನ್ನು ತೆಗೆದುಕೊಂಡು ಬರ್ತಾರೆ, ಅಂದರೆ ಸಾಕಣೆ ಮಾಡೋದಕ್ಕೋಸ್ಕರ. ಇನ್ನು 18 ತಿಂಗಳಲ್ಲಿ ಬೀಟಲ್ ಹೋತ 95 kg ತೂಗುತ್ತೆ. 2.5 ವರ್ಷಕ್ಕೆ ನೀವು ಅದನ್ನು ಸಾಕ್ತೀವಿ ಅಂತ ಹೊರಟ್ರೆ 120 kgವರೆಗೆ ತೂಗುತ್ತೆ. ಮಾಂಸದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಸೊ ಮರಿ 3-4 ತಿಂಗಳಿನದ್ದು ನೀವು ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ 9,000 ರೂಪಾಯಿಂದ 12,000 ರೂಪಾಯಿವರೆಗೆ ಸೇಲ್ ಮಾಡ್ಬೋದು. ಆಗಲೇ ಹೇಳ್ತಾ ಇದೆ, ಲೀಟರ್ ಹಾಲಿಗೆ 100 ರೂಪಾಯಿ ಇದೆ. 2 ರಿಂದ 4 ಲೀಟರ್ ಹಾಲು ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಲಾಭ ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇನ್ನು 1 kgಗೆ 550 ರೂಪಾಯಿ ಅಂತ ಲೆಕ್ಕ ಹಾಕಿದರೆ 8 ತಿಂಗಳಲ್ಲಿ ನಿಮಗೆ 40 kg ಬಂತು ಅಂತ ಹೇಳಿದ್ರೆ ಒಂದು ಮರಿಗೆ 22,000 ರೂಪಾಯಿ ಬೆಲೆ ಸಿಕ್ಕಂಗಾಗತ್ತೆ. 18 ತಿಂಗಳಲ್ಲಿ ಬೀಟಲ್ ಹೋತ 95 kg ತೂಗುತ್ತೆ. 2.5 ವರ್ಷದಲ್ಲಿ 120 kg ತೂಗುತ್ತೆ. ಮಾಂಸದ ಅಭಿವೃದ್ಧಿಗೋಸ್ಕರ ಅಥವಾ ಮಾಂಸಕ್ಕೋಸ್ಕರ ನಾವು ಈ ಬೀಟಲ್ ತಳಿಯನ್ನು ಸಾಕ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಇದರಲ್ಲಿ ಯಶಸ್ಸು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇನ್ನು ಬ್ರೀಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಲಾಸ್ ಇಲ್ಲ. 3 ರಿಂದ 4 ತಿಂಗಳನ್ನ ಈ ಬೀಟಲ್ ತಳಿಯ ಮರಿಯನ್ನು ನೀವು ಸೇಲ್ ಮಾಡ್ಲಿಕ್ಕೆ ಹೊರಟ್ರೆ 9 ರಿಂದ 12,000 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ 1 kgಗೆ 550 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಕೂಡ 8 ತಿಂಗಳಲ್ಲಿ ನೀವು 40 kg ಅಂತ ಲೆಕ್ಕ ಹಾಕಿದರೆ ಒಂದು ಮರಿಗೆ 22,000 ರೂಪಾಯಿ ಬೆಲೆ ಸಿಗುತ್ತೆ. ಸೊ 20 ಮೇಕೆಗಳನ್ನು ನೀವು ಸಾಕಣೆ ಮಾಡಿದ್ರಿ ಅಂತ ಹೇಳಿದ್ರೆ 4,40,000 ರೂಪಾಯಿಯನ್ನು ನೀವು ಗಳಿಸ್ಬೋದು. ಇದು ಖಂಡಿತವಾಗ್ಲೂ ಥಿಯರಿ ಮಾತ್ರ ಅಲ್ಲ, ಪಕ್ಕಾ ಪ್ರಾಕ್ಟಿಕಲ್. ಮೊಹಮ್ಮದ್ ಯಾಹಿಯಾ ಅವರು ಬೀಟಲ್ ತಳಿಯನ್ನು ಕೂಡ ಬೆಳೆದಿದ್ದಾರೆ. ಆ ಮೂಲಕ ರೈತರು ಕುರಿ ಮೇಕೆ ಸಾಕಣೆ ಮಾಡೋದ್ರ ಮೂಲಕ ಲಾಭ ಗಳಿಸ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಪಾರವಾದಂಥ ಅನುಭವ ಮತ್ತು ಜ್ಞಾನವನ್ನು ಹೊಂದಿರೋದ್ರಿಂದಾಗಿನೇ ಇವತ್ತು ಮೊಹಮ್ಮದ್ ಯಾಹಿಯಾ ಅವರು ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಅತ್ಯದ್ಭುತವಾದಂಥ ಯಶಸ್ಸನ್ನು ಗಳಿಸಿದ್ದಾರೆ. ಯಾಕೆ ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೈತರಿಗೆ ಬೇರೆ ಬೇರೆ ರೀತಿಯಾದಂಥ ತಪ್ಪು ಕಲ್ಪನೆಗಳಿದ್ದಾವೆ. ಆ ತಪ್ಪು ಕಲ್ಪನೆಗಳನ್ನೆಲ್ಲ ಸೈಡಿಗಿಟ್ಟು ಕುರಿ ಮೇಕೆ ಸಾಕಣೆ ಮಾಡೋದ್ರ ಮೂಲಕ ನೀವು ಲಾಭ ಗಳಿಸ್ಬೋದು. ಬಟ್ ಎಲ್ಲಿಂದ ನಾವು ಇದನ್ನೆಲ್ಲ ಕಲಿಬೋದು? ಕೇಳೋದಕ್ಕೆ ಚೆನ್ನಾಗಿದೆ, ನಾವು ಕೂಡ ಕುರಿ ಮೇಕೆ ಸಾಕಣೆಯನ್ನು ಮಾಡಬೇಕು ಅಂತ ನೀವು ಹೊರಟ್ರಿ ಅಂತಾದರೆ ಅದಕ್ಕೆ ನೀವು IndianMoney.comನ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಫ್ರೀಡಮ್ ಆ್ಯಪಲ್ಲಿ 650ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಬೇರೆ ಬೇರೆ ರೀತಿಯಾದಂಥ ಬೆಳೆಯನ್ನು ಹೇಗೆ ಬೆಳೆಯೋದು, ಹಣ್ಣುಗಳ ಬೆಳೆ ಇರ್ಬೋದು, ಅಥವಾ ಹೂವಿನ ಬೆಳೆ ಇರ್ಬೋದು, ತರಕಾರಿ ಇರ್ಬೋದು, ಇನ್ನೂ ಉಳಿದಂತೆ ಏನೇನಿರುತ್ತೋ ಅದೆಲ್ಲವೂ ಕೂಡ. ಅದರ ಜೊತೆಗೆ ಪಶುಪಾಲನೆ ಅಥವಾ ಪ್ರಾಣಿ ಸಾಕಣೆ ಮೂಲಕ ಹೇಗೆ ನೀವು ಲಾಭ ಗಳಿಸ್ಬೋದು ಅಂತ ಹೇಳುವಂಥ ಕೋರ್ಸ್ಗಳು ಕೂಡ ಇದ್ದಾವೆ. ಈಗಾಗಲೇ ನಾನು ಹೇಳಿದೆ ವಿಡಿಯೋದಲ್ಲಿ ಪ್ರಾರಂಭದಿಂದನೇ. ಸೊ ಕುರಿ ಮೇಕೆ ಸಾಕಾಣಿಕೆ ಎಕ್ಸ್ಪರ್ಟ್ ಮೊಹಮ್ಮದ್ ಯಾಹಿಯಾ ಅವರು ಯಾವ ಥರ ಈ ಲಾಭವನ್ನು ಗಳಿಸ್ತಾ ಇದ್ದಾರೆ ಕುರಿ ಮೇಕೆ ಸಾಕಣೆ ಮಾಡೋದ್ರ ಮೂಲಕ. ಅವರ ಆದಾಯ ಕೇಳಿದರೆ ನೀವು ಬೆಚ್ಚಿ ಬೀಳ್ಬೋದು. ಕೋಟ್ಯಾಂತರ ರೂಪಾಯಿ ಆದಾಯವನ್ನು ವರ್ಷಕ್ಕೆ ಗಳಿಸ್ತಾ ಇದ್ದಾರೆ. ಅವರಿಂದ ನೀವು ಕಲಿಬೇಕು ಅಂತಾದರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಅದರಲ್ಲಿ ನೀವು ಯಾವ ಥರ ಕುರಿ ಮೇಕೆ ಸಾಕಣೆ ಮಾಡ್ಬೋದು ಅಂತ ಹೇಳೋದನ್ನು ಡೈರೆಕ್ಟಾಗಿ ಅವರಿಂದನೇ ಕಲಿಬೋದು. ಇನ್ನುಳಿದಂತೆ ನೀವು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಬಿಸ್ನೆಸ್ ಯಾವ ಥರ ಮಾಡ್ಬೋದು, ಯಾವ ರೀತಿಯ ಬಿಸ್ನೆಸ್ಗಳಿದ್ದಾವೆ, ಯಾವುದರಲ್ಲಿ ಲಾಭ ಜಾಸ್ತಿ, ಇವೆಲ್ಲವನ್ನು ಕೂಡ ಕಲಿಬೇಕು ಅಂತಾದರೂ ಕೂಡ ಫ್ರೀಡಮ್ ಆ್ಯಪಲ್ಲಿ ಆ ಕೋರ್ಸ್ಗಳು ಕೂಡ ಇದ್ದಾವೆ. ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಿ ಗೆದ್ದಂಥವ್ರು ಏನಿದ್ದಾರೆ ಅವರೇ ನಿಮಗೆ ಹೇಳ್ಕೊಡ್ತಾರೆ. ಇನ್ನು ಒಂದಷ್ಟು ಹಣ ಇದೆ, ಅದನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತಾದರೆ ಪರ್ಸನಲ್ ಫಿನಾನ್ಸ್ ಬಗ್ಗೆಯೂ ಕೂಡ ಬಹಳಷ್ಟು ಕೋರ್ಸ್ಗಳಿದ್ದಾವೆ. ಸೊ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿರುವಂಥ ಕೋರ್ಸ್ಗಳನ್ನು ನೀವು ಕಲಿತ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ. ಹಾಗೆ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ. ಆಲ್ ದಿ ಬೆಸ್ಟ್.